Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 28 verse 20. Honest people will lead a full happy life. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 20ನೇ ವಚನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಇಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ಯಾರು ನಂಬಿಗಸ್ತರಾಗಿರ್ತಾರೋ ಅಂಥವರಿಗೆ ಪರಿಪೂರ್ಣವಾದ ಆಶೀರ್ವಾದ ದೊರೆಯುವಂಥದ್ದಾಗಿದೆ ಎಂಬುದಾಗಿ. ಹೌದು, ನಮ್ಮ ಕರ್ತನು ತನ್ನ ಪೂರ್ಣ ಆಶೀರ್ವಾದಗಳಿಂದ ನಿನ್ನನ್ನು ತುಂಬಿಸಲು ಬಯಸುತ್ತಾ ಇದ್ದಾರೆ. ಆತನಲ್ಲಿ ಸಕಲ ಆಶೀರ್ವಾದಗಳಿವೆ, ಆತನಲ್ಲಿ ಎಲ್ಲ ಒಳ್ಳೆಯವುಗಳು ಇವೆ, ಎಲ್ಲ ವರಗಳು, ಮಹಿಮೆಯು, ಬಲವು ತುಂಬಿ ತುಳುಕುತ್ತವೆ. ಪ್ರಿಯರೇ, ನಿಮ್ಮ ಪಾತ್ರೆಗಳನ್ನು ತನ್ನ ಪರಿಪೂರ್ಣತೆಯಿಂದ ತುಂಬಿ ಹೊರಸೂಸುವಂತೆ ಆಶೀರ್ವದಿಸಲು ಕರ್ತನು ಬಯಸುತ್ತಾ ಇದ್ದಾನೆ. ಆದುದರಿಂದ ಆತನು ನಿನ್ನ ಬಳಿ ಒಂದನ್ನು ಬಯಸ್ತಾ ಇದ್ದಾನೆ. ಆ ಆಶೀರ್ವಾದಗಳಿಗೆ ನೀನು ಪಾತ್ರರಾಗಬೇಕಾದರೆ ಕರ್ತನು ನಿಮ್ಮ ಕಡೆಯಿಂದ ನಿರೀಕ್ಷಿಸ್ತಾ ಇದ್ದಾರೆ. ಅದು ಏನೆಂದರೆ ನಂಬಿಗಸ್ತಿಕೆ. ಯಾರು ನಂಬಿಗಸ್ತನಾಗಿರುತ್ತಾನೋ ಅವನು ಆಶೀರ್ವಾದ ಪೂರ್ಣನಾಗುವನು. ನೀವು ಸ್ವಲ್ಪವಾದುದರಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಹೆಚ್ಚಿನದನ್ನು ದೇವರು ನಿಮಗೆ ಅನುಗ್ರಹಿಸುವರು. ವಂಚಿಸುವವರನ್ನ, ಅಡ್ಡದಾರಿ ಹಿಡಿಯುವವರನ್ನ ಸ್ವಲ್ಪ ಗಮನಿಸಿರಿ. ಇಂದು ಅವರು ಸಮೃದ್ಧಿಯಿಂದ ಇರಬಹುದು, ಆದರೆ ಅವರ ಸಮೃದ್ಧಿ, ಅವರ ಆಸ್ತಿ, ಅವರ ಅಂತಸ್ತು ಸ್ಥಿರವಾಗಿರುವುದಿಲ್ಲ. ಅಂಥವರು ಕಷ್ಟ ಇಕ್ಕಟ್ಟುಗಳಿಗೆ ಗುರಿಯಾಗುವರು. ನಂಬಿಗಸ್ತಿಕೆಯಿಂದ, ಸತ್ಯತೆಯಿಂದ ಇರುವವರಿಗೆ ಅನೇಕ ಹೋರಾಟಗಳು, ಶೋಧನೆಗಳು ಇರುವುದನ್ನು ಈ ಪ್ರಪಂಚದಲ್ಲಿ ನಾವು ಕಾಣುತ್ತೇವೆ. ಕೀರ್ತನೆ 34:19 ನಾವು ನೋಡುತ್ತೇವೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ. ನೀತಿವಂತ ಜನರಿಗೆ ಕಷ್ಟ, ಸಂಕಟ, ಹೋರಾಟಗಳು ಈ ಲೋಕದಲ್ಲಿ ಇರಬಹುದು, ಆದರೆ ದೇವರು ಅವೆಲ್ಲವುಗಳಿಂದ ಅವನನ್ನು ಬಿಡಿಸಿ ಕಾಪಾಡುತ್ತಾರೆ. ದಾನಿಯೇಲನನ್ನು ನಾವು ನೋಡುವುದಾದರೆ, ಅವನು ತನ್ನ ಕಾರ್ಯಗಳಲ್ಲಿ ನಂಬಿಕೆಯನ್ನು ಕಾಯ್ದುಕೊಂಡಿದ್ದನು. ಅವನ ಮೇಲೆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ತಪ್ಪು ಹೊರಿಸಲು ಕಾರಣವನ್ನು ಹುಡುಕುತ್ತಾ ಇದ್ದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ ಎಂದು ದಾನಿಯೇಲ 6:4 ನಾವು ನೋಡುತ್ತೇವೆ. ಆದರೂ ಅವನಲ್ಲಿದ್ದ ದೇವ ಧರ್ಮದ ನಂಬಿಕೆಯ ವಿಷಯವಾಗಿ ಅರಸನಿಗೆ ದೂರು ಹೇಳಿ ಆ ಮುಖ್ಯಾಧಿಕಾರಿಗಳು ದಾನಿಯೇಲನನ್ನು ಅರಸನ ಮೂಲಕವಾಗಿ ಸಿಂಹದ ಗವಿಯಲ್ಲಿ ಹಾಕಿಸಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಸಿಂಹದ ಗವಿಯಲ್ಲಿ ಹಾಕಿಬಿಡುತ್ತಾರೆ. ಅಲ್ಲಿಯೂ ಕೂಡ ಅವನು ನಂಬಿಗಸ್ತನಾಗಿ ಸಾಕ್ಷಿಯಾಗಿದ್ದರಿಂದ ಆ ಸಿಂಹಗಳು ಅವನಿಗೆ ಏನೂ ಮಾಡಲಿಲ್ಲ. ಅರಸನಾದ ದಾರ್ಯಾವೆಷನ ಮೆಚ್ಚುಗೆಗೂ ಅವನು ಪಾತ್ರನಾದನು. ಈ ಮೂಲಕ ದಾನಿಯೇಲನ ದೇವರು ಜೀವ ಸ್ವರೂಪನಾದ ಸನಾತನ ದೇವರು ಎಂಬ ಪ್ರಖ್ಯಾತಿಯೂ ಉಂಟಾಯಿತು. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ಆಶೀರ್ವಾದ ಪೂರ್ಣರಾಗಬೇಕಾದರೆ ಕರ್ತನು ನಿಮ್ಮಿಂದ ಬಯಸುವಂಥದ್ದು ಒಂದೇ ಒಂದು, ಅದು ನಂಬಿಗಸ್ತಿಕೆ. ನೀವು ದೇವರಿಗೆ ನಂಬಿಗಸ್ತಿಕೆಯಿಂದ ಜೀವಿಸುವುದಾದರೆ ಕರ್ತನು ಖಂಡಿತವಾಗಿಯೂ ಎಲ್ಲ ಆಶೀರ್ವಾದಗಳನ್ನು ನಿನಗೆ ಕೊಟ್ಟು ನಿನ್ನ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎನ್ನುವ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ನಿನಗೆ ನಂಬಿಗಸ್ತಿಕೆಯುಳ್ಳವರಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಚಿಕ್ಕದರಲ್ಲಿಯೂ ದೊಡ್ಡದರಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ಕರ್ತನೆ, ಎಲ್ಲ ನಂಬಿಕೆ, ಸಂಪೂರ್ಣವಾದ ಭರವಸೆ ನಿನ್ನ ಮೇಲೆ ಇಟ್ಟು ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ತಂದೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಕುಟುಂಬ, ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡು. ಅವರು ಇಡೀ ಕುಟುಂಬವಾಗಿ ನಿನ್ನನ್ನೇ ಸೇವಿಸಲಿಕ್ಕಾಗುವಂತೆ, ನಂಬಿಗಸ್ತಿಕೆಯಿಂದ ನಿನಗೆ ನಡೆದುಕೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.